ಪ್ರಭಾವ ಪದ್ಧತಿಯ 58ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 88ನೆಯ ಶ್ಲೋಕದಲ್ಲಿ ಪಾದುಕಾ ದೇವಿಯ ಹಿರಿಮೆಯ ಬಗ್ಗೆ ಹೇಳೋದನ್ನ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ದೇಶಿಕರು. ಶ್ಲೋಕ ನೋಡೋಣ. ಶೇಷೋ ಗರುತ್ಮಾನ್ಮಣಿಪಾದ ಪೀಠಿ ತ್ವಂ ಚೇತಿ ಪಾದಾವನಿ ವಿಶ್ವಮಾನ್ಯಾಃ ತುಲ್ಯಾಧಿಕಾರ ಯದಿ ಕಿಂ ನು ಸಂತಃ ತ್ವಾಮೇವ ನಿತ್ಯಂ ಶಿರಸಾ ವಹಂತಿ. ಪಾದಾವನಿ, ಪಾದವನ್ನ ಕಾಪಾಡುವ ಪಾದುಕೆಯೇ, ವಿಶ್ವಮಾನ್ಯಾಃ, ಎಲ್ಲರಿಂದಲೂ ಕೊಂಡಾಡಲ್ಪಡಲು ಅರ್ಹರಾದ, ಶೇಷಃ, ಆದಿಶೇಷನೇನು, ಗರುತ್ಮಾನ್, ಗರುಡನೇನು, ಮಣಿಪಾದ ಪೀಠಿ, ಸಿಂಹಾಸನದ ಹತ್ತಿರವಿರುವ ಮಣಿಗಳಿಂದ ಕೂಡಿದ ಪಾದದ ಪೀಠವೇನು, ತ್ವಂ ಚ, ನೀನೇನು, ಇವರುಗಳೆಲ್ಲರೂ ತುಲ್ಯಾಧಿಕಾರ ಯದಿ, ಪಾದಗಳನ್ನ ವಹಿಸುವರೆಂಬ ಒಂದೇ ರೀತಿಯಾದ ಕೆಲಸವನ್ನ ಹೊಂದಿದ್ದರೂ, ಸಂತಹ, ಮಹಾನ್ಗಳು, ತ್ವಾಮೇವ, ನಿನ್ನನ್ನೇ, ಕಿನ್ನು, ಏತಕ್ಕೆ, ಶಿರಸಾ ವಹಂತಿ, ತಲೆಯಲ್ಲಿ ಧರಿಸಿಕೊಳ್ಳುತ್ತಾರೆ. ಎಲ್ಲರ ಗೌರವಕ್ಕೆ ಪಾತ್ರವಾಗಿರುವ ಆದಿಶೇಷ, ಗರುಡ, ರತ್ನಮಯವಾದ ಪಾದಪೀಠ ಹಾಗೂ ಪಾದುಕಾದೇವಿ ಎಲ್ಲರಿಗೂ ಭಗವಂತನ ಪಾದ ಸೇವೆಯ ಅಧಿಕಾರ ಸಮಾನವಾಗಿ ಸಿಕ್ಕಿದೆ. ಪಾದಪೀಠ ಅಂದರೆ ಸಿಂಹಾಸನದ ಕೆಳಗೆ ಪಾದಗಳನ್ನಿಟ್ಕೊಳ್ಳೋದಕ್ಕೆ ಅಂತ ಇರೋ ಪೀಠ. ಭಗವಂತನ ಸಿಂಹಾಸನದ ಕೆಳಗೆ ಇರೋ ಪಾದಪೀಠವನ್ನ ದೇಶಿಕರು ಇಲ್ಲಿ ರತ್ನಮಯ ಪಾದಪೀಠಿ ಅಂತ ಉಲ್ಲೇಖಿಸಿದ್ದಾರೆ. ಎಲ್ಲರಿಗೂ ಸಮಾನವಾದ ಅಧಿಕಾರ ಇದ್ರೂ ಸಂತರು ಯಾವಾಗಲೂ ನಿನ್ನನ್ನೇ ತಮ್ಮ ತಲೆಯಲ್ಲಿ ಯಾಕೆ ಧರಿಸ್ತಾರೆ ಅಂತ ಪಾದುಕಾದೇವಿನ ಕೇಳ್ತಿದ್ದಾರೆ ದೇಶಿಕರು. 83ನೆಯ ಶ್ಲೋಕದಲ್ಲಿ ಸಹ ಹೀಗೆ ಆದಿಶೇಷ ಹಾಗೂ ಗರುಡ ಇವರುಗಳು ಭಗವಂತನ ಪಾದ ಧರಿಸುವ ಅಧಿಕಾರವಿದ್ದರೂ ನಿನ್ನನ್ನ ತಮ್ಮ ತಲೆಯಲ್ಲಿ ಧರಿಸ್ತಾರೆ ಅಂದಿದ್ರು. ಈಗಲೂ ಕೂಡ ಸಂತರುಗಳು ಪಾದುಕಾದೇವಿಯನ್ನ ತಮ್ಮ ತಲೆಯಲ್ಲಿ ಧರಿಸುವುದರಿಂದ ಪಾದುಕಾದೇವಿಯೇ ಹೆಚ್ಚಿನ ಹಿರಿಮೆ ಉಳ್ಳವಳು ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಸೂರಿಗಳು ಅನೇಕರಿದ್ದರೂ ಆಳ್ವಾರರಂತೆ ಲೋಕೋಪಕಾರ ಮಾಡಿದವರು ಯಾರೂ ಇಲ್ಲ ಎಂಬುದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.